Hello, good morning. So, in last class, we discussed about postulates or assumptions of kinetic theory of gases. What are the properties of gas molecules? That is studied in the case of kinetic theory of gases. Today, I am going to tell about the mean free path. Mean free path. Mean free path. L bar. See here, mean free path andre. Suppose this is the container where gas molecules are present. This is the container or cylinder. We can say a cylinder. This is a cylinder. So this cylinder is having many number of gas molecules. This cylinder is having many number of gas molecules. Gas molecules, right? So here, see, these gas molecules, as you know that they are colliding with respect to one another. They collide with one another. One gas molecule collides with another gas molecule. So during the collision, they are exerting. They are ಏನಂತ ಒಂದಕ್ಕೊಂದು ಹೊಡೆದಾಡ್ತಿರ್ತಾವ. collision ಅಂದ್ರೆ ಏನು ಒಂದಕ್ಕೊಂದು ಈ ತರ ಫೈಟ್ ಮಾಡೋದು. ಆ ಸಿಲಿಂಡರ್ ಒಳಗಡೆ ಎಲ್ಲ ಒಂದೇ ಕಡೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಗಳು ಒಂದೇ ಕಡೆ ಕ್ಲೋಸ್ಲಿ ಇರೋದ್ರಿಂದಾಗಿ they collide with one another during the collision they are exerting a force of attraction or a force of repulsion on one another. So ಇಂತ ಎರಡು ಸಕ್ಸೆಸಿವ್ collisions ಏನಾದರೂ ತಗೊಂಡ್ರೆ ಒಂದಾದ ನಂತರ ಒಂದು collision ಆಗುತ್ತೆ. ಈ ಕೊಲಿಷನ್ ಆಯಿತು, ಆಮೇಲೆ ಇನ್ನೊಂದು ಕೊಲಿಷನ್ ಆಗುತ್ತೆ. ಕೊಲಿಷನ್ ಅಂದ್ರೆ ಎರಡು ಗ್ಯಾಸ್ ಮಾಲಿಕ್ಯೂಲ್ಸ್ ಈ ತರ ಹಿಟ್ ಮಾಡೋದು. ಸೊ ಒಂದು ಕೊಲಿಷನ್ ಆಯಿತು, ಇನ್ನೊಂದು ಕೊಲಿಷನ್ ಆಯಿತು. ಸೊ ಒಂದು ಕೊಲಿಷನ್ ಆದ್ಮೇಲೆ ಇನ್ನೊಂದು ಗ್ಯಾಸ್ ಮಾಲಿಕ್ಯೂಲ್ಗಳ ಜೊತೆ ಹಿಟ್ ಮಾಡೋದಕ್ಕೆ ಎಷ್ಟು ದೂರ ಡಿಸ್ಟೆನ್ಸ್ ನ ಆ ಗ್ಯಾಸ್ ಮಾಲಿಕ್ಯೂಲ್ಗಳು ಟ್ರಾವೆಲ್ ಮಾಡ್ತಾವ, ಆ ಡಿಸ್ಟೆನ್ಸ್ ನ ಏನಂತ ಕರೀತಾರ? ಮೀನ್ ಫ್ರೀ ಪಾತ್ ಅಂತ ಕರೀತಾರೆ. ಸೊ ವಾಟ್ ಈಸ್ ಮೀನ್ ಫ್ರೀ ಪಾತ್? It is the distance, average distance covered by gas molecules during two consecutive collisions. ಒಂದು collision ಆಯ್ತು, ಈಗ ಈ ಗ್ಯಾಸ್ ಮಾಲಿಕ್ಯೂಲ್ ಜೊತೆ ಕೊಲ್ಲೈಡ್ ಆಗಿದೆ ಅಂತ ಕೊಡ್ರಿ. ನೆಕ್ಸ್ಟ್ ಇದೇ ಗ್ಯಾಸ್ ಮಾಲಿಕ್ಯೂಲ್ ಜೊತೆ collision ಆಗಬೇಕು. ಸೊ ಎಷ್ಟು ದೂರ ಅದು ಟ್ರಾವೆಲ್ ಮಾಡಬೇಕು? ಇಷ್ಟು ಈ ಮಿನಿಮಮ್ ಡಿಸ್ಟೆನ್ಸ್, ಆ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? ಮೀನ್ ಫ್ರೀ ಪಾತ್ ಅಂತ ಕರಿತೀವಿ. ಸೊ ದ ಎವರೇಜ್, ವಾಟ್ ಈಸ್ ಮೀನ್ ಫ್ರೀ ಪಾತ್? The average distance traveled by the gas molecules the average distance traveled by the gas molecules during two consecutive immediate ಒಂದಾಗಣದ ಫಸ್ಟ್ ಸೆಕೆಂಡ್ ಈ ತರ ಕಾನ್ಸೆಕ್ಯೂಟಿವ್ ಅಥವಾ ಸಕ್ಸೆಸಿವ್ ಅಂತ ಕರೀತಾರೆ. consecutive collisions is called mean free path. It is called mean free path. ಇದೇನಂತ ಹೇಳಿದ್ರೆ ನಾವು ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಮೀನ್ ಫ್ರೀ ಪಾತ್? ಈಗ ಈ ಗ್ಯಾಸ್ ಮಾಲಿಕ್ಯೂಲ್ ಇದ್ರ ಜೊತೆ ಕೊಲೈಡ್ ಆಗುತ್ತೆ. ಕೊಲಿಷನ್ ಅಂದ್ರೆ ಹಿಟ್ ಒಂದಕ್ಕೊಂದು ಹೊಡೆಯೋದು ಬಂದು. ಸೊ ಒಂದಕ್ಕೊಂದು ಈ ತರ ಹಿಟ್ ಆಗೋದು ಕೊಲಿಷನ್, ಬಾಂಬಾರ್ಡ್ಮೆಂಟ್ ಅಂತ ಹೇಳ್ತೀವಿ, ಕೊಲೈಡ್ ಆಗೋದು ಇದು. ಸೊ ಇದೇ ಗ್ಯಾಸ್ ಮಾಲಿಕ್ಯೂಲ್ ಮತ್ತೆ ಇದ್ರ ಜೊತೆ ಕೊಲೈಡ್ ಆಗಬೇಕು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತಾ? ಸಿ ದಿಸ್ ಇಸ್ ದ ಡಿಸ್ಟೆನ್ಸ್. ದಿಸ್ ಮಚ್ ಆಫ್ ಡಿಸ್ಟೆನ್ಸ್ ಹ್ಯಾಸ್ ಟು ಬಿ ಕವರ್ಡ್ ಬೈ ದ ಗ್ಯಾಸ್ ಮಾಲಿಕ್ಯೂಲ್ ಫಾರ್ ದ ನೆಕ್ಸ್ಟ್ ಕೊಲಿಷನ್. ಸೊ ಎರಡನೇ ಒಂದು ಕೊಲಿಷನ್ ಆಗೋದಕ್ಕಿಂತ ಮುಂಚೆ ಅದೆಷ್ಟು ದೂರವನ್ನ ಟ್ರಾವೆಲ್ ಮಾಡುತ್ತೆ, ಆ ಒಂದು ಎವರೇಜ್ ಡಿಸ್ಟೆನ್ಸ್ ನ, ಈಗ ಒಂದು ಕೊಲಿಷನ್ ಆಯಿತು, ಎರಡನೇ ಕೊಲಿಷನ್ ಆಗೋದಕ್ಕೆ ಎಷ್ಟು ದೂರ ಆದರೂ ಆ ಗ್ಯಾಸ್ ಮಾಲಿಕ್ಯೂಲ್ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನ ನಾವೇನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಮೀನ್ ಫ್ರೀ ಪಾತ್. ಸೊ expression is see L bar. Mean free path is L bar. Mean free path is L bar. L bar equal to, see here what we can write? L bar is equal to 1 divided by root 2 n
pi d square, n by d square, root 2 n pi d square. This is the expression for mean free path of a gas molecule. So here L bar equals to expression of 1 divided by square root of n pi d square. So n andre see n is where n is number of gas molecules per unit volume of the cylinder. Number of gas molecules. N is number of gas molecules per unit volume. ಯಾವುದರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದಾವ, ಯಾವುದರಲ್ಲಿ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇದಾವ ಅದರದ್ದು ಯೂನಿಟ್ ವಾಲ್ಯೂಮ್ ಅಂದ್ರೆ 1 ಮೀಟರ್ ಕ್ಯೂಬ್ ವಾಲ್ಯೂಮ್ ನಲ್ಲಿ ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್, 1 ಮೀಟರ್ ಹೈಟ್, ಅದು ಯೂನಿಟ್ ವಾಲ್ಯೂಮ್. 1 ಮೀಟರ್ ಲೆಂತ್, 1 ಮೀಟರ್ ಬ್ರೆಡ್ತ್ and 1 meter height, that is known as unit volume. So how many gas molecules are present in 1 unit volume, that is a small n. So here pi is a constant. Pi is a constant. Pi means what? It is a constant. So d is the diameter of the gas molecule. D means what? It is the diameter of the gas molecule. So remember expression for mean free path of a gas molecule. Mean free path of the gas molecule is L bar equals to 1 divided by, this is 1 divided by square root of 2 n pi d square. This is a direct expression. So root 2 n pi d square. Pi is 3.142. N is how many molecules, gas molecules are present in unit volume of the cylinder. That is d is diameter of the gas molecule. So ಇಲ್ಲಿ mean free path of a gas molecule ಯಾವುದರ ಮೇಲೆ ಡಿಪೆಂಡೆಂಟ್ ಇರ್ತದೆ ಅಂತ ಹೇಳಿದ್ರೆ ನಾವು ಅದರ ಎಕ್ಸ್ಪ್ರೆಷನ್ ನೆನಪು ಮಾಡ್ಕೋಬೇಕು. mean free path is given by 1 divided by root 2 n pi d square. So ಅಂದ್ರೆ ಇಲ್ಲಿ mean free path n ಮೇಲೆ ಡಿಪೆಂಡೆಂಟ್ ಇದೆ, d ಮೇಲೆ ಡಿಪೆಂಡೆಂಟ್ ಇದೆ. So mean free path of a gas molecule is inversely proportional. It is inversely proportional to the number of gas molecules present per unit volume of the cylinder, right? And size of the gas molecule. Another one, d means what? Diameter of the gas molecule anta heltvi. A diameter andre size of the gas molecule. So next one, let me tell about pressure of the gas molecules. Pressure of the gas molecules. So you know that pressure of a body is given by force acting on the body to the area on which force is acting. Force by area is the pressure. Force by area, Newton per meter square ಅಂತ ಕರೀತೀವಿ. In case of gas molecules, here pressure is see pressure of the gas molecule. Pressure of the gas molecules. Gas molecules, P is equals to 1 divided by 3. It is given by P equals 1 divided by 3 n m v bar square. N m v bar square. See, this is the expression for pressure of the gas molecules, which is given by P equals, P stands for pressure, 1 divided by 3, a number, a numerical number. N is the number of gas molecules per unit volume of the cylinder. M is mass of the gas molecules. V bar square ಏನು ಗೊತ್ತಾಯಿತು? This is the square value of speed of all gas molecules. So here see P is pressure. P means pressure. P means pressure. N means what? N is number of gas molecules. N is number of gas molecules per unit volume of cylinder. V bar
ಸ್ಕ್ವೇರ್ ವಿ ಬಾರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಸಿ ವಿ ಬಾರ್ ಅಂದ್ರೆ ನೆಗೆಟಿವ್ ಆ ತರ ಏನು ನೀವು you should not think this is negative or this is somewhat other value. So here v bar means this is the total speed of all the gas molecules, the velocity of all the gas molecules squared. So square here is the squared value of velocity of all gas molecules. Square value of velocity of all gas molecules. See here pressure of the gas molecules in a cylinder. One cylinder nalli gas molecules adava anta ನೀವು imagination ಮಾಡ್ಕೊಂಡ್ರೆ what is the expression that shows pressure of those gas molecules? That is 1/3 nm v bar square, where here n is the number of the gas molecules per unit volume of cylinder and m is mass. M is the mass. M is what? Mass of the gas molecules. M is mass of gas molecules. Mass of gas molecules. M is mass of gas molecules. So v bar square is square value of velocity of all gas molecules. V bar square is what? Square value of velocity of all gas molecules. So this is the expression for pressure of the gas molecules. Now I am going to tell kinetic energy of gas molecules. Kinetic energy of gas molecules. So what is the expression for kinetic energy of gas molecules in a cylinder? See here, kinetic energy means this is the energy with which all the gas molecules are moving in a cylinder. ಚಲನಾ ಶಕ್ತಿ ಅಂತ ಕರೀತೀವಿ ಇಲ್ಲಿ. kinetic energy ಅಂದ್ರೆ ಚಲನಾ ಶಕ್ತಿ. ಯಾವ ಒಂದು ವೇಗದಿಂದ ಎಲ್ಲಾ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಒಂದು ಸಿಲಿಂಡರ್ ನಲ್ಲಿ ಹೋಗ್ತಾ ಇರ್ತಾವ ಅವುಗಳ ಚಲನಾ ಶಕ್ತಿಯನ್ನು ನಾವು kinetic energy ಅಂತ ಕರೀತೀವಿ. This is the energy possessed by all the gas molecules due to their motion. So that is kinetic energy. How the kinetic energy of gas molecules is given? So here kinetic energy K dot E equal to, this is given by 3/2 K to the base B into T. K to the base B into T. Where K to the base B, this is called Boltzmann constant. Boltzmann constant. ಏನಂತಂದ್ರೆ Boltzmann's constant. K to the base B ಅಂದ್ರೆ Boltzmann's constant. Here Boltzmann's constant is given by, see here, universal gas constant divided by Avogadro number. Universal gas constant divided by Avogadro number. So how to find the constant value? Just by dividing the two things. One is universal gas constant. Universal gas constant is 8.314 joule per mole per Kelvin. Joule per mole Kelvin, right? So what is the value of Avogadro's number? This is 6.023 into 10 to the power of 23 per molecules per mole number is the unit. So here what we can write now? Therefore Kb, Boltzmann constant Kb is equal to, here we will get 1.38 into 10 to the power of minus 23. 1.38 into 10 to the power of minus 23 joule per Kelvin. Joule per Kelvin is the unit of Boltzmann constant. So ಇಲ್ಲಿ see ಈ kinetic energy of gas molecules ಗಳನ್ನ ಯಾವ ಫಾರ್ಮುಲಾದಿಂದ ತೋರಿಸಬೇಕು ನಾವು? 3/2 K to the base B into T. T ಅಂದ್ರೆ temperature of gas. Here T means temperature of gas and K to the base B ಅಂದ್ರೆ ಏನು? Boltzmann constant ಅಂತ. Boltzmann ಅನ್ನೋದು ಒಬ್ಬ ವ್ಯಕ್ತಿ ಹೆಸರು, ಸೈಂಟಿಸ್ಟ್ ನೇಮ್. ಸೊ ಅದನ್ನು ಫೈಂಡ್ ಔಟ್ ಮಾಡೋಕೆ ಏನು ಮಾಡಬೇಕು ನಾವು? R divided by NA, universal gas constant divided by Avogadro's number. ಇಲ್ಲಿ NA ಅಂದ್ರೆ ಏನು? Avogadro's number. ಇದರ ಹೆಸರು universal gas constant. Its name is universal gas
constant, its name. And what is the name of Na? Its name is Avogadro's number. Avogadro's number. Avogadro's number ಅಂತ ಇಲ್ಲಿ ಬರೀತೀವಿ. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಬರೀತೀವಿ. ಸೊ ಎರಡನ್ನ ಡಿವೈಡ್ ಮಾಡಿದ್ರೆ ಏನು ಬರ್ತದ? 1.3 into 10 to the power of minus 23 joule per Kelvin ಅಂತ ಬರುತ್ತೆ. Right? This is see here kinetic energy of gas molecule. Kinetic energy is directly dependent on temperature. Temperature ಗೆ ಗ್ಯಾಸ್ ಮಾಲಿಕ್ಯೂಲ್ ಗಳ ಒಂದು ಕೈನೆಟಿಕ್ ಎನರ್ಜಿ ಟೆಂಪರೇಚರ್ ಗೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಅದ. ಈಗ ಟೆಂಪರೇಚರ್ ಮಿನಿಮಮ್ ಇದ್ರೆ ಕೈನೆಟಿಕ್ ಎನರ್ಜಿ ಮಿನಿಮಮ್ ಇರ್ತದೆ. ಟೆಂಪರೇಚರ್ ಮ್ಯಾಕ್ಸಿಮಮ್ ಇದ್ರೆ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರ್ತದೆ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದರ ಬೇರೆ ಮೀನಿಂಗ್ ಏನಿದು? ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಏನಂತ ಕರೀತೀವಿ ನಾವು? kinetic energy of gas molecules is directly proportional to the temperature, right? So ಇಲ್ಲಿ ಇದು see kinetic energy is not depend on ಯಾವುದರ ಮೇಲೆ ಡಿಪೆಂಡ್ ಇಲ್ಲ ನೋಡ್ರಿ. it is not depend on one is see kinetic energy is not depend on volume of the gas volume of the gas ಅದರ ಮೇಲೆ ಡಿಪೆಂಡೆಂಟ್ ಇಲ್ಲ. ಪ್ರೆಷರ್ ಆಫ್ ದ ಗ್ಯಾಸ್ ಮೇಲೆ ಡಿಪೆಂಡೆಂಟ್ ಇಲ್ಲ. ಮತ್ತು ಸೈಜ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಇದರ ಮೇಲೆ ಡಿಪೆಂಡೆಂಟ್ ಇಲ್ಲ. ಯಾವ ಡಿಪೆಂಡೆಂಟ್ ಇಲ್ಲ? ಇವೇ ಡಿಪೆಂಡೆಂಟ್ ಇಲ್ಲ. ಕೈನೆಟಿಕ್ ಎನರ್ಜಿ ಡಿಪೆಂಡೆಂಟ್ ಇಲ್ಲ. ಸೊ ಕೈನೆಟಿಕ್ ಎನರ್ಜಿ ಯಾವುದರ ಮೇಲೆ ಡಿಪೆಂಡೆಂಟ್ ಇದೆ? kinetic energy of the gas molecules is dependent only on temperature. This is constant. You cannot tell it is dependent on Boltzmann constant. ಎಲ್ಲದಕ್ಕೂ ಇದು ಸೇಮ್ ಬರುತ್ತೆ. ನೀವು ಎಲ್ಲೇ ಯೂಸ್ ಮಾಡಿದ್ರು ಕೂಡ ಇದು ವ್ಯಾಲ್ಯೂ 1.38 into 10 to the power of minus 23 joule per Kelvin ಬರುತ್ತೆ. So here T is the temperature of gas. T ಮೇಲೆ ಟೆಂಪರೇಚರ್ ಮೇಲೆ ಮಾತ್ರ ಡಿಪೆಂಡೆಂಟ್ ಇದೆ. ಅದು ಯಾವುದೇ ವಾಲ್ಯೂಮ್ V ಮೇಲೆ ಡಿಪೆಂಡೆಂಟ್ ಇಲ್ಲ, P ಮೇಲೆ ಡಿಪೆಂಡೆಂಟ್ ಇಲ್ಲ, diameter of the gas molecule ಮೇಲೆ ಡಿಪೆಂಡೆಂಟ್ ಇಲ್ಲ. Right? So this is about the kinetic energy of the gas molecules. So you should remember kinetic energy of the gas molecule is directly proportional to absolute temperature or temperature of the gas molecules. It is independent on volume, pressure and size of the gas molecules. Next, internal energy of gas molecule. Next I am going to tell internal energy of gas molecules. So here internal energy means what? So kinetic energy ಏನಿರ್ತದಲ್ಲ ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಆ ಒಂದು ಕೈನೆಟಿಕ್ ಎನರ್ಜಿನ ನಾವು ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ದ ಟೋಟಲ್ ವ್ಯಾಲ್ಯೂ ಆಫ್ kinetic energy of all the gas molecules present in an amount of gas in a cylinder, that is termed as the internal energy. ಆಂತರಿಕ ಶಕ್ತಿ ಅಂತ. ಆ ಒಂದು ಅನಿಲದ ಆಂತರಿಕ ಶಕ್ತಿ ಅಂದ್ರೇನು? ಆ ಒಂದು ಎಷ್ಟು ಗ್ಯಾಸ್ ಮಾಲಿಕ್ಯೂಲ್ಗಳದಾವ ಆ ಗ್ಯಾಸ್ ಮಾಲಿಕ್ಯೂಲ್ಗಳ ಕೈನೆಟಿಕ್ ಎನರ್ಜಿ ಏನಿದೆ, ಅವುಗಳ ಚಲನ ಶಕ್ತಿ ಏನಿದೆ, ಅದರ ಟೋಟಲ್ ವ್ಯಾಲ್ಯೂ, ದ ಟೋಟಲ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಏನು ಕರಿತೀವಿ ನಾವು? ಸಮ್ ಅಂದ್ರೆ ಏನು? ಆಡ್ ಮಾಡಿದ್ದು ಅಂತ, ಕೂಡಿಸಿದ್ದು ಅಂತ ಅರ್ಥ. ಟೋಟಲ್ ವ್ಯಾಲ್ಯೂ ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ all the gas molecules. The sum of kinetic energy of all the gas molecules is called internal energy of gas molecules. This is called as internal energy of gas molecules. ಈ ಇಂಟರ್ನಲ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡೆಂಟ್ ಇರ್ತದ ಅಂತ ಏನಾದ್ರು ಥಿಂಕ್ ಮಾಡೋದಾದ್ರೆ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. internal energy depends on temperature. Internal energy of gas
is directly proportional to temperature. It is directly proportional to temperature. So right, if temperature is maximum, internal energy of the gas is maximum. If temperature is minimum, internal energy is minimum. So what now I am telling, temperature and internal energy, they are directly proportional to one another. So next becomes RMS speed of gas molecules. RMS speed of gas molecules. R means root, M means mean, S means square. The root mean, the root mean square, the root mean square of speed of all the gas molecules. Root square root mean andre ನಾವು ಏನು ಮಾಡಬೇಕು, mean ಅಂದ್ರೆ ಏನು ಬೇಕಲ್ಲಿ ಪ್ಲಸ್ ತಗೋಬೇಕು, ಪ್ಲಸ್ square ಅಂದ್ರೆ how square of speed. The root mean square of speed of all the gas molecules. This is called RMS speed of gas molecules. This is called RMS speed. ಇದನ್ನ ಕರೀತೀವಿ RMS speed ಅಂತ ಕರೀತೀವಿ. So this is VRMS equal to square root of speed of first gas molecule, speed of second gas molecule up to speed of n gas molecule divided by n number of gas molecules. So this is written as square root of 3 into kBT by m. So expression for RMS speed of gas molecules is square root of 3 times kV into T. So what we can write expression VRMS. So caps level VRMS square root of 3 kV T by m. This is the expression square root of 3 kV T by m, where kV is Boltzmann constant. ನಿಮಗೆ ಗೊತ್ತಿದೆ 1.38 into 10 to the power of minus 23 joule per Kelvin. T ಅಂದ್ರೆ temperature, m ಅಂದ್ರೆ mass of the gas. kV ಅಂದ್ರೆ Boltzmann constant, T ಅಂದ್ರೆ temperature, 3 ಅನ್ನೋದು number, 3 is just number. So VRMS is RMS speed of all the gas molecules. VRMS equal to square root of 3 kBT by m ಅಂತ ಬರ್ತದೆ. So ಇಲ್ಲಿ RMS speed ಅಂದ್ರೆ square of mean of, see it is the sum of squares of all the speeds of the gas molecules. ಇದೆಲ್ಲ ಗೊತ್ತಾಗುತ್ತೆ. First gas molecule speed plus mean ಅಂತಂದ್ರೆ mean plus square ಮಾಡಿ root ಹಾಕಿ. So root mean square of speed of all the gas molecules is called RMS speed. ಅದನ್ನ ಕರಿಬೇಕು RMS speed ಅಂತ ಕರಿಬೇಕು. Degrees of freedom. Next one, degrees of freedom. Degrees of freedom of gas molecules. N. Degrees of freedom of gas molecules. Degrees of freedom of gas molecules. So here see, ಇದರ ಅರ್ಥ ಏನಂದ್ರೆ, ಈಗ ಈ ಕೋಆರ್ಡಿನೇಟ್ ಆಕ್ಸಸ್ x ಆಕ್ಸಿಸ್ ಅನ್ನೋದೊಂದು ಕೋಆರ್ಡಿನೇಟ್ ಆಕ್ಸಿಸ್, y ಆಕ್ಸಿಸ್ ಅನ್ನೋದೊಂದು, z ಆಕ್ಸಿಸ್ ಅನ್ನೋದು, ಈ ತರ ಕೋಆರ್ಡಿನೇಟ್ ಆಕ್ಸಿಸ್ಗಳು ಎಷ್ಟು ಬೇಕು ನಮಗೆ ಒಂದು ಗ್ಯಾಸ್ ಮಾಲಿಕ್ಯೂಲ್ದು ಕಾನ್ಫಿಗರೇಷನ್ನ ನಾವು ಸ್ಪೆಸಿಫೈ ಮಾಡಬೇಕು.
ಕಾನ್ಫಿಗರೇಷನ್ ಅಂದರೆ ಅದರದ್ದು ಎಂಟೈರ್ ಏನೊಂದು ಪೊಸಿಷನ್, ಆ ಪೊಸಿಷನ್ನು, ಡಿಸ್ಟೆನ್ಸು, ಅದರ ರಿಲೇಟೆಡ್ ಥಿಂಗ್ಸ್, ಗ್ಯಾಸ್ ಮಾಲಿಕ್ಯೂಲ್ಗಳಿಗೆ ಸಂಬಂಧಪಟ್ಟಂತಹ ವಿನ್ಯಾಸವನ್ನು ನಾವು ರಚನೆ ಮಾಡೋದಕ್ಕೆ ಎಷ್ಟು ನಾವು ಕೋಆರ್ಡಿನೇಟ್ ಆಕ್ಸಸ್ನ ಯೂಸ್ ಮಾಡ್ತೀವಿ, ಅದನ್ನೇ ನಾವು ಆ ನಂಬರ್ನ ಹೌ ಮೆನಿ ಕೋಆರ್ಡಿನೇಟ್ಸ್ ಆರ್ ರಿಕ್ವೈರ್ಡ್. ಕೋಆರ್ಡಿನೇಟ್ಸ್ ಅಂದರೆ ಡೈರೆಕ್ಷನ್ಸ್ ಅನ್ಬೋದು, ಎಕ್ಸ್ ಆಕ್ಸಿಸ್ ಒಂದು ಡೈರೆಕ್ಷನ್, ವೈ ಆಕ್ಸಿಸ್ ಒಂದು ಡೈರೆಕ್ಷನ್, ಈ ಥರ ಡೈರೆಕ್ಷನ್. ಸೊ ಈಗ ಏನರ್ಥ ಇದು, ದ ನಂಬರ್ ಆಫ್ ವಾಟ್ ಈಸ್ ಡಿಗ್ರೀಸ್ ಆಫ್ ಫ್ರೀಡಮ್, ದ ನಂಬರ್ ಆಫ್ ಕೋಆರ್ಡಿನೇಟ್ ಆಕ್ಸಸ್ ಅಂದ್ರೆ ಅದೇ ಡೈರೆಕ್ಷನ್ಸ್, ಎಷ್ಟು ಡೈರೆಕ್ಷನ್ಸ್ ಅಂತ. ದ ನಂಬರ್ ಆಫ್ ಕೋಆರ್ಡಿನೇಟ್ ಆಕ್ಸಸ್ ರಿಕ್ವೈರ್ಡ್ to tell the configuration ಅಂದ್ರೆ it is related to gas molecules. Configurations, position, height, distance, ಆ ಥರ ಎಲ್ಲ configurations of a gas. The number of coordinate axes required to tell the configurations of a gas are called, these are called degrees of freedom of a gas molecule. Degrees of degrees of freedom of a gas molecule. Degrees of freedom of a gas molecule. For example, here see formula used is n equals to 3x minus I. This is the formula used for finding degrees of freedom of gas molecules. N equals to, here n is the degrees of freedom. N ಅಂದ್ರೆ degrees of freedom. ನೀವು degrees of freedom ಅಂದ್ರೆ d ತಗೋಬೇಕಿತ್ತು, ಪರವಾಗಿ ತಗೋಬಹುದು, n ಅಂತ ತಗೋಬಹುದು. Just a formula, degrees of freedom. n ಅಂದ್ರೆ ಏನು, x ಅಂದ್ರೆ number of atoms. I ಅಂದ್ರೆ ಏನು ಗೊತ್ತಾ, I ಅಂದ್ರೆ independent relation between molecules. Independent, I means independent. I ಅಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಸ್ ಅದಾವ ನೋಡ್ಕೋಬೇಕು, ಆ ಆಟಮ್ಸ್ ಗಳ ನಡುವೆ ಯಾವ ತರ ಸಂಬಂಧ ಇದೆ ಅನ್ನೋದು ಇದು I ವ್ಯಾಲ್ಯೂ. independent relations between gas molecules. So see here the formula used for finding degrees of freedom of gas molecules is n equals to 3x minus I, where n is the degrees of freedom, x is the number of atoms, I is independent relations between gas molecules. Here the formula n equal to 3x minus I ಅಂತಿದೆ. Now we shall find the degrees of freedom for monoatomic gas, diatomic gas and triatomic gas. Here monoatomic gas means a gas molecule having one atom. So here diatomic means having two atoms. A gas having two atoms. And here three atoms. Triatomic means it is having three atoms. This type of gas is having three atoms, right? So example for monoatomic gas is what example? Argon is the example. Argon, xenon, argon, these are the examples. Helium also sometimes taken as example of monoatomic gas, helium. So diatomic bandre example is hydrogen gas, H2, O2, N2, like that. And example for triatomic is H2O, NO2,
H2O, NO2, ozone, ozone, O3, ozone, like that. So see, so here we shall find here single atom like this. This is the single atom. Single atom. This is the single atom. So here two atoms are there. This is one atom and this is another atom. So one, two atoms. ನಡುವೆ ಒಂದು ರಿಲೇಷನ್ ಮಾಡಬಹುದು. ಒಂದು ರಿಲೇಷನ್ ಅನ್ನು ಕ್ರಿಯೇಟ್ ಮಾಡಬಹುದು. ಇವೆರಡರ ನಡುವೆ ಒಂದು ಇಂಡಿಪೆಂಡೆಂಟ್ ರಿಲೇಷನ್. ಇದು I equals to 1. ಇದು ಫಸ್ಟ್ ಆಟಮ್. ಫಸ್ಟ್ ಆಟಮ್ ಇದು ಸೆಕೆಂಡ್ ಆಟಮ್. ರೈಟಾ? ಎರಡರ ನಡುವೆ ಎಷ್ಟು ರಿಲೇಷನ್ ಸಂಬಂಧ ಎಷ್ಟು ಒಂದು ಸಂಬಂಧನ ನಾವು ಕ್ರಿಯೇಟ್ ಮಾಡಬಹುದು ಇಲ್ಲಿ. I equals to 1. So here three atoms are there. One atom, second atom, third atom. So one relation, two relation, three relation. 1, 2, 3. So I equal to independent relations equal to 3. ಇಲ್ಲಿ number of atoms ಇಲ್ಲಿ I equal to 0. I equal to 0 ಮತ್ತೆ x number of atoms equal to 1. Number of atoms ಅಂದ್ರೆ ಇಲ್ಲಿ x ಅಂತ ತಗೋತೀವಿ x equal to 1. ಇಲ್ಲಿ I equal to 1, x equal to how many atoms are there? 2 atoms are there. So here I equal to 3, number of atoms is equals to 3. Number of atoms equals to 3. Therefore degrees of freedom ಈ ಕೇಸ್ ನಲ್ಲಿ ಎಷ್ಟು ಬರುತ್ತೆ ನೋಡೋಣ. Degrees of freedom. Degrees of freedom ಅಂದ್ರೆ ಈ ಒಂದು ಏನದು argon, xenon ಗ್ಯಾಸ್, ಈ ನೋಬೆಲ್ ಗ್ಯಾಸಸ್ ಅಂತ ಏನು ಕರೀತಾರಲ್ಲ, ನೋಬೆಲ್ ಗ್ಯಾಸಸ್, ಮೊನೊಅಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಅದಾವ, ಅವುಗಳ ಬಗ್ಗೆ ನಾವು ಅದ್ರ ಬಗ್ಗೆ ಏನಾದರೂ ನಾವು ಅವ್ರದ್ದು ಕಾನ್ಫಿಗರೇಷನ್, ಸ್ಟ್ರಕ್ಚರ್, ಆ ಪೊಸಿಷನ್ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಎಷ್ಟು ಕೋಆರ್ಡಿನೇಟ್ ಆಕ್ಸೆಸ್ ನಮಗೆ ರಿಕ್ವೈರ್ಮೆಂಟ್ ಅದಾವ ಅನ್ನೋದೇ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರೀತಾರ. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ n equal to 3x minus I under the formula. This is the formula. So ಇಲ್ಲಿ n equals to 3 into number of atoms 1 minus independent relation. Relation ಏನು ಮಾಡಕ್ಕೆ ಬರಲ್ಲ. Relation ಏನು ಮಾಡಕ್ಕೆ ಬರಲ್ಲ. Relation join ಮಾಡಕ್ಕೆ ಬರಲ್ಲ. So n equal to 3. 3 ಅಂದ್ರೆ ಏನು ಮೂವ್ಮೆಂಟ್ ಆಗ್ತಾ ಬರ್ತಿದೆ. 3 ಅಂದ್ರೆ ಇದು ಸಿಂಗಲ್ ಆಟಮ್ ಅಲ್ಲ, ಈ ತರ ಹೋಗೋದು. ಆಲ್ ಟ್ರಾನ್ಸ್ಲೇಟರಿ ಮೋಷನ್. ಟ್ರಾನ್ಸ್ಲೇಟರಿ 3 ಟೈಪ್ ಅಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಅಂತ ತೋರಿಸ್ತೀವಿ. ಟ್ರಾನ್ಸ್ಲೇಟರಿ ಮೋಷನ್ ಮೂರು ಟೈಪ್. ನಾವು ಎಷ್ಟು ಕೋಆರ್ಡಿನೇಟ್ ಆಕ್ಸೆಸ್ ಯೂಸ್ ಮಾಡಬಹುದು? ಮೂರನ್ನ ಯೂಸ್ ಮಾಡಬಹುದು. ಅಂದ್ರೆ ಯಾವ್ಯಾವ ಯೂಸ್ ಮಾಡಬಹುದು ನೀವು? ಒಂದು x ಆಕ್ಸಿಸ್ ಯೂಸ್ ಮಾಡಬಹುದು, ಇನ್ನೊಂದು y ಆಕ್ಸಿಸ್ ಯೂಸ್ ಮಾಡಬಹುದು, ಇನ್ನೊಂದು ಯಾವುದು ಯೂಸ್ ಮಾಡಬಹುದು? z ಆಕ್ಸಿಸ್ ನ ಯೂಸ್ ಮಾಡಬಹುದು. ಈ ಟೈಪ್. ಸೊ ಇಟ್ ಈಸ್ ಶೋಯಿಂಗ್ 3 times ಟ್ರಾನ್ಸ್ಲೇಟರಿ ಮೋಷನ್. ಯಾವುದು? ಇದು ಮೊನೊಅಟಮಿಕ್ ಗ್ಯಾಸ್. ಅದೇ ತರ ಡಯಾಟಮಿಕ್ ನಲ್ಲಿ n equals to 3x minus I. n equal to 3 into number of atoms 2. I is 1. Relation 1 ಕ್ರಿಯೇಟ್ ಮಾಡಬಹುದು. ಇದೇ ರಿಲೇಷನ್, ಇಂಡಿಪೆಂಡೆಂಟ್ ರಿಲೇಷನ್ ಇದೆ. ಸೊ n equals to 3 2s are 6 minus 1. So n equal to 6 minus 1 is 5. 6 minus 1 is 5. ಇಲ್ಲಿ ಏನಾಗುತ್ತೆ? 3 ಟ್ರಾನ್ಸ್ಲೇಟರಿ ಮೋಷನ್ 3 times ಟ್ರಾನ್ಸ್ಲೇಟರಿ ಮೋಷನ್. ಇದು ಏನಾದ್ರೆ 2 times rotational motion ಅಂತ ತೋರಿಸ್ತಾರೆ. rotational 2 times rotational motion ನ ಇದು ತೋರಿಸುತ್ತೆ. ಯಾವುದು? ಡಯಾಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ 2 times rotational motion ನ ತೋರಿಸುತ್ತದೆ. 5 ಬಂದಿಲ್ಲ ನಮಗೆ. So what is the degrees of freedom for diatomic gas molecule? 5 axis ಅಲ್ಲಿ ನಾವು ಅದರದ್ದು ಕಾನ್ಫಿಗರೇಷನ್ ನ, ಅದರದ್ದು ಡೀಟೇಲ್ಸ್ ನ ಎಕ್ಸ್ಪ್ಲನೇಷನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಟ್ರೈಅಟಮಿಕ್ ನಲ್ಲಿ n equal to 3x minus I. So n equal to 3 into x is 3 minus I is 3. Independent relation ಇದು ಇಂಡಿವಿಜುವಲ್. So 3 minus 3. So n1 to n equal to 3 3s are 9 minus 3. n equal to 6 1. 6 ಅಂದ್ರೆ 6 ಟೈಪ್ಸ್ ನಲ್ಲಿ 6 ಕೋಆರ್ಡಿನೇಟ್ ಆಕ್ಸೆಸ್ ಗಳು ನಮಗೆ
ಟ್ರೈಅಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಸ್ಟಡಿ ಮಾಡೋದಕ್ಕೆ 6 ಕೋಆರ್ಡಿನೇಟ್ ಆಕ್ಸೆಸ್ಗಳು ರಿಕ್ವೈರ್ಮೆಂಟ್ ಇದೆ ಅಂತ ಅರ್ಥ. ಇಲ್ಲಿ 6 ಬಂದಿಲ್ಲ, ಮೂರು ಟೈಮ್ ನಲ್ಲಿ ಅದು ಟ್ರಾನ್ಸ್ಲೇಟರಿ ಮೋಷನ್ ಅಂತ ತೋರಿಸ್ತದೆ ಟ್ರೈಅಟಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಇನ್ನು 3 ಟೈಮ್ ನಲ್ಲಿ ರೊಟೇಷನಲ್ ಮೋಷನ್ ನ ತೋರಿಸ್ತದೆ. ಸೊ ರಿಮೆಂಬರ್, ವಾಟ್ ಈಸ್ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಇನ್ ಮೊನೋಅಟಮಿಕ್ ಗ್ಯಾಸ್? 3. ವಾಟ್ ಈಸ್ ದ ನಂಬರ್ ಆಫ್ degrees of freedom in diatomic gas? 5. What is the number of degrees of freedom in triatomic gas? It is 6. It is equal to 6.